ಪುತ್ತೂರಿನಲ್ಲಿ ನಡೆದಿದ್ದ ಲವ್ ಸೆಕ್ಸ್ ದೋಖಾ ಪ್ರಕರಣದ ಸಂತ್ರಸ್ತೆ ಮನೆಗೆ ಇದೀಗ ಸ್ವಾಮೀಜಿಗಳು ಭೇಟಿ ಆರಂಭಿಸಿದ್ದಾರೆ. ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಸ್ವಾಮೀಜಿಗಳು ಸಂತ್ರಸ್ತೆ ಕುಟುಂಬದ ಪರ ಧ್ವನಿ ಎತ್ತಿದ್ದು ನ್ಯಾಯಕ್ಕಾಗಿ ಹೋರಾಟ ಆರಂಭಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ. ಸಂತ್ರಸ್ತೆ ಪರ ವಿಶ್ವಕರ್ಮ ಸಮುದಾಯ ಧ್ವನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರನ ಲವ್ ಸೆಕ್ಸ್ ದೋಖಾ ಕೇಸ್ ಸಂಚಲನ ಮೂಡಿಸಿದೆ. ಯುವತಿಯ ಮೇಲಿನ ಅತ್ಯಾಚಾರ ಮತ್ತು ವಂಚನೆ ಪ್ರಕರಣದಲ್ಲಿ ಆರೋಪಿ ಶ್ರೀಕೃಷ್ಣ ಜೆ ರಾವ್ ಜೈಲಿನಲ್ಲಿದ್ದಾನೆ. ಈ ನಡುವೆ ಪ್ರಕರಣಕ್ಕೆ ವಿಶ್ವಕರ್ಮ ಸಮಾಜ ಎಂಟ್ರಿ ಕೊಟ್ಟಿದೆ. ಸಂತ್ರಸ್ತೆ ಕುಟುಂಬಕ್ಕೆ ನ್ಯಾಯ ಬೇಕು ಅಂತ ಹೋರಾಟ ಕೇಳಿದಿದೆ. ಸಂತ್ರಸ್ತೆ ಕುಟುಂಬದ ಪರ ತನ್ನ ಸಮುದಾಯದ ಮುಖಂಡರು ಹಾಗೂ ಸ್ವಾಮೀಜಿಗಳು ಧ್ವನಿ ಎತ್ತೋಕೆ ಆರಂಭಿಸಿದ್ದಾರೆ. ವಿಶ್ವಕರ್ಮ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಜೊತೆಗೆ ಕೆಲ ಸ್ವಾಮೀಜಿಗಳು ಸಂತ್ರಸ್ತೆ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಮಾತುಕತೆ ಮೂಲಕ ಸಂತ್ರಸ್ತೆ ಯುವತಿಯನ್ನ ಆರೋಪಿ ಯುವಕನೊಂದಿಗೆ ಮತ್ತೆ ಒಂದಾಗಿಸುವ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಸಂತ್ರಸ್ತ ಯುವತಿಗೆ ಜನಿಸಿರುವ ಮಗುವಿಗೆ ನ್ಯಾಯ ಕೊಡಿಸಿ ಅಂತ ಪ್ರಕರಣಕ್ಕೆ ಇತಿಶ್ರೀ ಹಾಡೋಕೆ ತೀರ್ಮಾನಿಸಿದ್ದಾರೆ. ಆ ಮಗುವಿಗೆ ಹುಟ್ಟಿರ್ತಕ್ಕಂಥ ಮಗುವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಮಾಜದ ಜೊತೆಗೆ ಸ್ವಾಮೀಜಿಗಳು ಕೂಡ ನಾವು ಕೂಡ ಅವ್ರ ಜೊತೆಗೆ ಕುಟುಂಬದ ಜೊತೆಗಿದ್ದೀವಿ. ಮತ್ತು ಆದಷ್ಟು ಇದು ಯಾವ ರೀತಿ ಸರಿ ಹೋಗಬೇಕು ಅಂತಂದರೆ ಎರಡೂ ಕುಟುಂಬಗಳು ಒಂದಾಗುವ ಮುಖಾಂತರ ಮತ್ತು ಇಬ್ಬರು ಏನು ಅನ್ಯೋನ್ಯತೆಯಿಂದ ಅವರು ಹಿಂದೆ ಉಳ್ಕೊಂಡಿದ್ರು ಆ ಅನ್ಯೋನ್ಯತೆಯನ್ನು ಆ ಹುಡುಗ ಹುಡುಗಿ ಮುಂದಿನ ಜೀವನದಲ್ಲಿ ಕಾಣಲಿ ಅಂತ ಹೇಳಿ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸಂತ್ರಸ್ತ ಯುವತಿಗೆ ನ್ಯಾಯ ಕೊಡಿಸೋಕೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಬಿಜೆಪಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಮುಖಂಡರನ್ನ ವಿಶ್ವಕರ್ಮ ಸಮಾಜ ಭೇಟಿಯಾಗಿ ಚರ್ಚಿಸಿದೆ. ಈಗ ಆರೋಪಗಳು ಇಂಥ ಸಂದರ್ಭದಲ್ಲಿ ಹುಡುಗನ ಮೇಲೂ 1000 ಬರ್ತದೆ, ಹುಡುಗಿ ಮೇಲೂ 1000 ಬರ್ತದೆ. 9ನೇ ಕ್ಲಾಸಿಂದ ಅವರು ಪ್ರೀತಿಸಿದ್ದಾರೆ, ನಡೀಬಾರ್ದು ನಡೆದೋಗಿದೆ. ಇದನ್ನು ರಾಜಿ ಮಾಡಿ ಪೂರ್ಣವಾಗಿ ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಆಗಲಿ ಅಂತಲೇ ನಮ್ಮದಲ್ಲ. ಅವ್ರ ತಂದೆ ತಾಯಿಗಳಿಗೆ ಮತ್ತೊಂದು ಸಾರಿ ಮನವಿ ಮಾಡ್ತೇನೆ, ಇದರಿಂದ ಸಾಧಿಸೋದು ಏನೂ ಇಲ್ಲ. ಬದುಕು ಕಷ್ಟ ಆಗ್ಬಿಡ್ತದೆ. ಕಾನೂನು ಥರ ಹೋಗುತ್ತೆ. ನನಗೆ ಅದ್ರ ಮೇಲೆ ವಿಶ್ವಾಸ ಇದೆ, ಆದರೆ ಇದ್ರ ಮೇಲೆ ಅದಕ್ಕಿಂತ ಹೆಚ್ಚು ವಿಶ್ವಾಸ ಇದೆ ಅವ್ರ ತಂದೆ ತಾಯಿಗಳ ಮೇಲೆ. ಈ ನಡುವೆ ಮದುವೆಯ ವಿಚಾರವನ್ನ ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಎನ್ನುವ ನಿರ್ಧಾರಕ್ಕೆ ಆರೋಪಿ ಶ್ರೀಕೃಷ್ಣ ಜೆ ರಾವ್ ಕುಟುಂಬ ಬಂದಿದೆ. ಮಗುವಿನ ಡಿಎನ್ಎ ಪರೀಕ್ಷೆಗಾಗಿ ಆರೋಪಿ ಕುಟುಂಬ ಕಾಯುತ್ತಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.